ಶಂಕರ್ನ ಬಿಟ್ಟೇ ಬಿಡ್ತೀನಿ ಅನ್ನೋ ನಿರ್ಧಾರಕ್ಕೆ ಮಾತ್ರ ಬರಬೇಡ. ನನಗೂ ನನ್ನ ಭಾರ ಅಂತ ಅನ್ಸಿದ್ರೆ ನಾನಿಲ್ಲಿರಲ್ಲ. ಯಾಕೆ ಅಮ್ಮಿಯವರೇ ದೂರ ಮಾಡ್ತಾ ಇದ್ದೀರಾ? ನಾನು ಹೇಳಿರ್ಲಿಲ್ವಾ ನನ್ನ ಹುಡ್ಕೋ ಪ್ರಯತ್ನ ಮಾಡಬೇಡಿ ಅಂತ? ಅಮ್ಮಿಯವರೇ, ನೀವು ನನ್ನ ಪ್ರಾಣ. ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ಜೀವನೇ ಬಿಟ್ಬಿಡ್ತೀನಿ. ಅಲ್ಲಪ್ಪ, ಫಾರಿನ್ಗೆ ಹೋಗಿ ಇಂಡಿಯಾ ಹುಡುಗಿನೇ ಮದುವೆಯಾಗಿ ಬಂದಿದ್ಯಾ? ನೋಡು ನನ್ನ ಭವಿಷ್ಯ ಹೆಂಗಿದೆ ಅಂತ. ನೀನು ಹೋಗ್ಬೇಕಾದ್ರೆ ನಿಮ್ಮ ಅಜ್ಜಂಗೆ ಹೇಳಿದ್ದೆ ಫಾರಿನಿಂದ ಬರುವಾಗ ಮದುವೆ ಆಗಿರ್ತಾನೆ ಅಂತ. ಆದ್ರೆ ನೀನು ಮಗುನೇ ಮಾಡ್ಕೊಂಡ್ಬಿಟ್ಟಿದ್ಯಾ. ಮತ್ತೆ ಮಾರ್ಕೆಟಿಂದ ಏನಾದರೂ ತರೋದಿದ್ಯಾ? ಮಾರ್ಕೆಟಿಂದ ಏನು ತರೋದಿಲ್ಲ. ಹಾಂ, ಶಾರದಾ ಮಾರ್ಕೆಟ್ಗೆ ಹೋಗ್ತಾ ಇದ್ದಾಳೆ, ಅವಳು ಡ್ರಾಪ್ ಮಾಡಿಬಿಡ್ತೀಯಾ? ಪಾಪ ಆ ಮಗು ಅತ್ತೆ ಅತ್ತೆ ಅಂತ ಇಷ್ಟೊಂದು ಕನ್ವರ್ಸ್ತಾ ಇದ್ರು, ಯಾಕಮ್ಮ ಅವ್ರು ಬರ್ತಾ ಇಲ್ಲ? ನೀವು ಅವ್ರ ಫೋನ್ ನಂಬರ್ ಇದ್ರೆ ಕೊಡಿ, ನಾವು ಮಾತಾಡ್ತೀವಿ. ಇವನ ಅತ್ತೆ ನಿಜವಾಗ್ಲೂ ಇವನ ಅತ್ತೆ ಅಲ್ಲಪ್ಪ, ಮತ್ತೆ ಹೆತ್ತ ತಾಯಿ. ಹೇಳಿ ಯಾರದು? ತಾಯಿನೇ ತೋರಿಸ್ತೀನಿ. ಸತ್ಯಣ್ಣ ಸಾಹೇಬ್ರು ಮಾತಾಡ್ತಿಲ್ವಾ? ಅವ್ರಿಬ್ರು ಮಲ್ಕೊಂಬಿಟ್ರ? ಇವ್ರು ಯಾಕೆ ಈ ರೀತಿ ಬಂದು ನಮ್ಮನೆ ಬಾಗ್ಲಲ್ಲಿ ಮಲ್ಕೋಬೇಕು? ಇವ್ರು ಯಾಕೆ ನನ್ಗೋಸ್ಕರ ಇಷ್ಟೊಂದು ಕಷ್ಟಪಡ್ತಿದ್ದಾರೆ? ಒಂದು ವೇಳೆ ನಮ್ಮಿಬ್ರು ಸಂಬಂಧ ಆ ಭಗವಂತನ ನಿರ್ಧಾರನ? ಎಲ್ಲರೂ ಈಡಿಯಟ್ಸ್ ಇಲ್ಲಿ, ಯಾರಿಗೂ ಏನೂ ಅರ್ಥನೇ ಆಗಲ್ಲ. ಇವಳನ್ನ ಮನೆಗೆ ಸೊಸೆಯಾಗಿ ಕರ್ಕೊಂಡು ಬಂದು ನನ್ನ ಕಾಲ ಮೇಲೆ ನಾನೇ ಚಪ್ಪಲಿ ಹೇಳ್ಕೊಂಡಂಗೆ ಆಯಿತು. ಛೇ, ಪೂಜೆಗೆ ಅಂತ ಕೆಲವು ಸಾಮಗ್ರಿಗಳು ಬೇಕಿತ್ತು, ಅದನ್ನ ತಗೊಂಡು ಬರೋದಕ್ಕೆ ಹೋಗಿದ್ದೆ. ಎಲ್ಲಿದೆ ಪೂಜೆ ಸಾಮಗ್ರಿಗಳು? ಎಲ್ಲಾನು ತೆಗ್ದಿಟ್ಟಿದ್ದೀನಿ. ಪರ್ಚೇಸ್ ಮಾಡೋದಕ್ಕೆ ನನ್ನ ಹತ್ರ ದುಡ್ಡಿರ್ಲಿಲ್ಲ, ಅದಕ್ಕೆ ವಾಪಸ್ ಬಂದೆ. ಓ ಹೌದಾ, ಬಾ ನಾವಿಬ್ರು ಹೋಗಿ ತಗೊಂಬರೋಣ. ಬೇಡ, ಇದು ನಾನು ಮಾಡಿಸ್ತಾ ಇರೋ ಪೂಜೆ ಅಲ್ವಾ, ಸೊ ನಾನೇ ಪೇ ಮಾಡ್ತೀನಿ. ಆದರೆ ನಾನು ಫೋನು ಕಾರ್ನಲ್ಲಿ ಬಿಟ್ಟಿದ್ದೀನಿ. ನೀವು ಕಾರ್ ಕೀ ಕೊಟ್ಟರೆ ಹೋಗಿ ನಾನು ಫೋನ್ ತೊಗೊಂಡು ಬಂದ್ಬಿಡ್ತೀನಿ.